ಒಂದಾನೊಂದು ಕಾಲದಲ್ಲಿ ರಮಣ ಎಂಬ ಬಡ ಹುಡುಗನಿದ್ದನು. ಅವನು ಚಿಕ್ಕವನಾಗಿದ್ದರೂ ಅವನ ಹೃದಯವು ದೊಡ್ಡದಾಗಿತ್ತು. ರಮಣನು ತನ್ನ ಹಳ್ಳಿಯಲ್ಲಿನ ಪ್ರತಿಯೊಬ್ಬರಿಗೂ ಸಹಾಯ ಮಾಡುತ್ತಿದ್ದನು. ಒಂದು ದಿನ ರಮಣನು ಕಾಡಿನ ಮೂಲಕ ನಡೆದುಕೊಂಡು ಹೋಗುತ್ತಿದ್ದಾಗ ದಾರಿಯಲ್ಲಿ ಬಿದ್ದಿದ್ದ ಹಣದ ಪರ್ಸ್ ಅನ್ನು ಕಂಡನು. ಅವನು ಪರ್ಸ್ ಅನ್ನು ತೆರೆದು ನೋಡಿದಾಗ ಅದರಲ್ಲಿ ತುಂಬಾ ಹಣವಿತ್ತು. ರಮಣನಿಗೆ ಆ ಹಣವನ್ನು ತನ್ನದಾಗಿಸಿಕೊಳ್ಳುವ ಆಸೆ ಇತ್ತು. ಆದರೆ ಅವನು ಪ್ರಾಮಾಣಿಕನಾಗಿದ್ದನು. ಆದ್ದರಿಂದ ಅವನು ಪರ್ಸನ್ನು ಅದರ ಮಾಲೀಕರಿಗೆ ಹಿಂದಿರುಗಿಸಲು ನಿರ್ಧರಿಸಿದನು. ರಮಣನು ಪರ್ಸನ್ನು ಹಿಂತಿರುಗಿಸಲು ಹಳ್ಳಿಯ ಕಡೆಗೆ ನಡೆದನು. ದಾರಿಯಲ್ಲಿ ಅವನು ವೃದ್ಧ ಮಹಿಳೆಯನ್ನು ಭೇಟಿಯಾದನು. ಆ ಮಹಿಳೆ ತನ್ನ ಹಣವನ್ನು ಕಳೆದುಕೊಂಡಿದ್ದಾಳೆಂದು ಅಳುತ್ತಿದ್ದಳು. ರಮಣನು ಆಕೆಗೆ ಪರ್ಸ್ ತೋರಿಸಿದನು. ಆ ಮಹಿಳೆ ತನ್ನ ಪರ್ಸನ್ನು ಗುರುತಿಸಿ ತುಂಬಾ ಸಂತೋಷಪಟ್ಟಳು. ರಮಣನ ಪ್ರಾಮಾಣಿಕತೆಗೆ ಆ ಮಹಿಳೆ ಕೃತಜ್ಞಳಾದಳು. ಅವಳು ಅವನಿಗೆ ಆಶೀರ್ವಾದ ಮಾಡಿದಳು. ನೀನು ಯಾವಾಗಲೂ ಸಂತೋಷದಿಂದಿರು ಎಂದು ಹೇಳಿದಳು. ರಮಣನು ಮನೆಗೆ ಹಿಂದಿರುಗಿದನು. ಅವನು ಮಾಡಿದ ಒಳ್ಳೆಯ ಕಾರ್ಯದ ಬಗ್ಗೆ ಅವನಿಗೆ ತುಂಬಾ ಸಂತೋಷವಾಯಿತು. ಅಂದಿನಿಂದ ರಮಣನು ಇನ್ನಷ್ಟು ಜನರಿಗೆ ಸಹಾಯ ಮಾಡಲು ಪ್ರಾರಂಭಿಸಿದನು. ಅವನ ಒಳ್ಳೆಯ ಕಾರ್ಯಗಳಿಂದಾಗಿ ಅವನು ಇಡೀ ಹಳ್ಳಿಯಲ್ಲಿ ಪ್ರಸಿದ್ಧನಾದನು. ಒಂದು ದಿನ ರಮಣನಿಗೆ ರಾಜನಿಂದ ಆಹ್ವಾನ ಬಂತು. ರಮಣನ ಪ್ರಾಮಾಣಿಕತೆ ಮತ್ತು ಒಳ್ಳೆಯ ಕಾರ್ಯಗಳ ಬಗ್ಗೆ ರಾಜನು ಕೇಳಿದ್ದನು. ರಮಣನನ್ನು ಭೇಟಿಯಾಗಲು ಅವನು ಬಯಸಿದನು. ರಮಣನು ರಾಜನ ಅರಮನೆಗೆ ಹೋದನು. ರಾಜನು ಅವನನ್ನು ಆತ್ಮೀಯವಾಗಿ ಸ್ವಾಗತಿಸಿದನು. ರಮಣನ ಪ್ರಾಮಾಣಿಕತೆ ಮತ್ತು ಒಳ್ಳೆಯ ಕಾರ್ಯಗಳ ಬಗ್ಗೆ ರಾಜನು ಮೆಚ್ಚುಗೆ ವ್ಯಕ್ತಪಡಿಸಿದನು. ರಮಣನಿಗೆ ರಾಜನು ಒಂದು ಬಹುಮಾನವನ್ನು ನೀಡಿದನು. ಆದರೆ ರಮಣನು ಆ ಬಹುಮಾನವನ್ನು ಸ್ವೀಕರಿಸಲು ನಿರಾಕರಿಸಿದನು. ನಾನು ಯಾವುದೇ ಪ್ರತಿಫಲವನ್ನು ನಿರೀಕ್ಷಿಸದೆ ಜನರಿಗೆ ಸಹಾಯ ಮಾಡುತ್ತೇನೆ ಎಂದು ರಮಣನು ಹೇಳಿದನು. ರಮಣನ ನಿಸ್ವಾರ್ಥತೆಯನ್ನು ಕಂಡು ರಾಜನು ಆಶ್ಚರ್ಯಚಕಿತನಾದನು. ರಮಣನಂತಹ ಪ್ರಾಮಾಣಿಕ ಮತ್ತು ನಿಸ್ವಾರ್ಥ ವ್ಯಕ್ತಿಯನ್ನು ಭೇಟಿಯಾಗಿದ್ದಕ್ಕಾಗಿ ಅವನು ಸಂತೋಷಪಟ್ಟನು. ರಮಣನು ತನ್ನ ಹಳ್ಳಿಗೆ ಹಿಂದಿರುಗಿದನು. ಅವನು ತನ್ನ ಸರಳ ಜೀವನವನ್ನು ಮುಂದುವರೆಸಿದನು. ಆದರೆ ಅವನ ಒಳ್ಳೆಯ ಕಾರ್ಯಗಳು ಅವನನ್ನು ಅಮರನನ್ನಾಗಿಸಿದವು. ಇಂದಿಗೂ ರಮಣನ ಕಥೆಯನ್ನು ಜನರು ನೆನಪಿಸಿಕೊಳ್ಳುತ್ತಾರೆ. ನೀತಿ, ಪ್ರಾಮಾಣಿಕತೆ ಮತ್ತು ನಿಸ್ವಾರ್ಥತೆಯು ಯಾವಾಗಲೂ ಪ್ರತಿಫಲವನ್ನು ನೀಡುತ್ತದೆ.